ಇನ್ನು ಕನ್ನಡಿಗರ ಬಗ್ಗೆ ಸೋನು ನಿಗಮ್ ನಿಂದನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆಗೆ ಪೊಲೀಸ್ನವರು ಕೈಗೆ ಸಿಗ್ತಾ ಇಲ್ಲ ಸೋನು ನಿಗಮ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಸಿಂಗರ್ ಮನೆಗೆ ತೆರಳಿ ಹೇಳಿಕೆಯನ್ನು ಪಡೆಯಲಿಕ್ಕೆ ಈಗ ಅನುಮತಿ ಕೂಡ ಈಗ ಕೇಳಿದ್ದಾರೆ. ಸೋನು ನಿಗಮ್ ವೆಚ್ಚದಲ್ಲೇ ಅವರಿದ್ದ ಸ್ಥಳದಲ್ಲಿ ತನಿಖೆಗೆ ಈಗ ಪೊಲೀಸ್ನವರು ಮುಂದಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪೊಲೀಸ್ನವರ ತನಿಖೆಗೆ ಅನುಮತಿ ನೀಡಿತ್ತು ನ್ಯಾಯಾಲಯ. ಈಗ ಸೋನು ನಿಗಮ್ ಸಿಗ್ತಾ ಇಲ್ಲ. ಆದರೆ ವಿಚಾರಣೆಗೆ ಒಂದಿಷ್ಟು ಎಲ್ಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದ್ರು. ಈಗ ವಿಚಾರಣೆಗೆ ಪೊಲೀಸ್ನವ್ರ ಕೈಗೆ ಈಗ ಸೋನು ನಿಗಮ್ ಸಿಗ್ತಾ ಇಲ್ಲ. ಹಾಗಾಗಿ ಪೊಲೀಸ್ನವರಿಗೂ ಒಂದಿಷ್ಟು ಟೆನ್ಷನ್ನು. ಇದೇ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿರುವಂಥ ಆವಲಹಳ್ಳಿಯಲ್ಲಿ ಒಂದಿಷ್ಟು ಕಾರ್ಯಕ್ರಮ ಆಯೋಜನೆಯಾಗಿತ್ತು. ಆ ಕಾರ್ಯಕ್ರಮಕ್ಕೆ ಸೋನು ನಿಗಮ್ಗೂ ಕೂಡ ಇನ್ವೈಟ್ ಮಾಡಿದ್ರು ಕಾರ್ಯಕ್ರಮದ ಆಯೋಜಕರು. ಅವರಿಗೆ ಕನ್ನಡ ಹಾಡು ಹೇಳಿ ಅಂದಾಗ ಅವ್ರು ಹಾಡು ಹೇಳಿರಲಿಲ್ಲ. ಪ್ರೋಗ್ರಾಮ್ಗಳಿಗೆ ಡೇಟ್, ಪೊಲೀಸ್ನವರಿಗೆ ಮಾತ್ರ ನೋ ಡೇಟಾ. ಕಳೆದ ಒಂದು ವಾರದಿಂದ ಸಮಯಕ್ಕಾಗಿ ಈಗ ಪೊಲೀಸ್ನವರು ಕಾಯ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಬ್ಯುಸಿ ಶೆಡ್ಯೂಲ್ನಲ್ಲಿದ್ದಾರೆ ಗಾಯಕ ಸೋನು ನಿಗಮ್ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಷ್ಟೇ ಬ್ಯುಸಿ ಶೆಡ್ಯೂಲ್ನಲ್ಲಿದ್ದರೂ ಕಾನೂನು ಕಟ್ಟಲೆಗಳು ಬಂದಾಗ ಅವರು ಬಿಡುವು ಮಾಡಿಕೊಳ್ಳಲೇಬೇಕು. ಇನ್ನೂ ಒಂದು ಕಡೆ ಡೇಟ್ ಸಿಗದೆ ಹೋದರೆ ಕೋರ್ಟಿಗೆ ಹೋಗ್ಲಿಕ್ಕೂ ಕೂಡ ಈಗ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸ್ನವರು ಈ ವಾರ ಕಾದು ಪೊಲೀಸ್ನವರು ನ್ಯಾಯಾಲಯದ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ಯಾಕಂದರೆ ಈಗ ಅವ್ರ ಮೇಲೆ FIR ದಾಖಲಾಗಿದೆ. FIR ದಾಖಲಾದ ಮೇಲೆ ಪೊಲೀಸ್ನವರು ತನಿಖೆಯನ್ನು ಮಾಡಬೇಕು ಅಂತ ಕೋರ್ಟೇ ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಕೋರ್ಟ್ಗೆ ಪ್ರತಿಯೊಬ್ಬರು ತಲೆಬಾಗಲೇಬೇಕು. ಈ ಕಾನೂನಿನ ಚೌಕಟ್ಟಿನಡಿ ಪ್ರತಿಯೊಬ್ಬರು ಕೂಡ ಒಂದೇ ಆಗಿರ್ತಾರೆ. ಈ ನೆಲದ ಕಾನೂನಿಗೆ ಪ್ರತಿಯೊಬ್ಬರು ಕೂಡ ಗೌರವ ಕೊಡಲೇಬೇಕಾಗುತ್ತೆ. ಅದರಲ್ಲಿ ಸೋನು ನಿಗಮ್ ಏನು ಹೊರತಾಗಿಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ ಸೋನು ನಿಗಮ್ ಬರೀ ಬಾಲಿವುಡ್ನಿಂದ ಮಾತ್ರ ಇಷ್ಟು ದೊಡ್ಡ ಹೆಸರನ್ನು ಮಾಡಿಲ್ಲ. ನಮ್ಮ ಸ್ಯಾಂಡಲ್ವುಡ್ನ ಕನ್ನಡದ ಹಾಡುಗಳನ್ನೂ ಸಾಕಷ್ಟು ಹಾಡಿದ್ದಾರೆ. ಕನ್ನಡದ ಹಾಡುಗಳನ್ನು ಹಾಡಿ ಅಪಾರವಾದ ಹಣಗಳಿಕೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಪ್ರೀತಿ ಸಂಪಾದನೆಯನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಅದಾದ ನಂತರ ಮೊನ್ನೆ ಆವಲಹಳ್ಳಿಯಲ್ಲಿ ಕಾರ್ಯಕ್ರಮ ಆಯೋಜಕರು ಒಂದು ಕನ್ನಡ ಹಾಡು ಹೇಳಿ ಅಂದಾಗ ಅವ್ರು ಹಾಡು ಹೇಳಿಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ.